ನಮ್ಮಲ್ಲಿ 12,000ಕ್ಕಿಂತ ಅಧಿಕವಾಗಿ ಶಾಖೆಗಳು ಕಟ್ಕೊಂಡಿದ್ದೀವಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ. ಇದರಲ್ಲಿ ಹೊರತುಪಡಿಸಿ ದುಬೈ, ಯುನೈಟೆಡ್ ಕಿಂಗ್ಡಮ್, USA ಎಲ್ಲ ಕಡೆಗಳಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಭಾಗಗಳಿದೆ. ಅಲ್ಲದೆ 1 ಕೋಟಿಗೂ ಮೀರಿರ್ತಕ್ಕಂಥ ಕಾರ್ಯಕರ್ತರು, ಅಧಿಕೃತವಾಗಿರ್ತಕ್ಕಂಥ ಕಾರ್ಯಕರ್ತರು ಯಾವುದಾದ್ರೂ ಒಂದು ವೇದಿಕೆನಲ್ಲಿದ್ದಾರೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು. ಏನಾದರೂ ಘಟಾನುಘಟಿ ನಾಯಕರು ರೋಷನ್ ಬೇಗ್ ಸಾಹೇಬರಲ್ಲಿದ್ದಾರೆ. ರೋಷನ್ ಬೇಗ್ ಸಾಹೇಬರೇ ನಾರಾಯಣ್ ಗೌಡ್ರಿಗೆ ಎಲ್ಲಾದರೂ ನೀವು ಒಂದು 5 ಜಾಗದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಳ್ರಿ ಅಂತ ಹೇಳಿದ್ರೆ ಅವ್ರಿಗೆ ಪಕ್ಕಾ ಆಗಿ 50 ಲಕ್ಷಕ್ಕೂ ಅಧಿಕವಾಗಿ ಮತಗಳು ಬೀಳುತ್ತೆ ಅಂತ ನಾನು ಹೇಳ್ತೀನಿ. ಹುಟ್ಟಿಸ್ಕೊಂಡಿರೋ ಈ ನಾರಾಯಣ್ ಗೌಡ್ರು ಆಮೇಲೆ 2 ಮಾತು ನಾನು ಈ ವೇದಿಕೆನಲ್ಲಿ ಎಲ್ಲರೂ ಹೇಳಿದ್ದಾರೆ. ರೂವಾರಿ, ಈ ಕಾರ್ಯಕ್ರಮದ ರೂವಾರಿ ರಂಜಾನ್ ಸಾಬ್ ವಿಷಯದಲ್ಲಿ ಎಲ್ಲರೂ ಹೇಳಿದ್ದಾರೆ. ಏಕೀಕರಣ ಯಾಕಾಯಿತು, ಈ ಕರ್ನಾಟಕ ಹರಿದು ಹಂಚಿ ಹೋಗಿದ್ದ ಕರ್ನಾಟಕಕ್ಕೆ ಒಂದು ಸಮಿತಿ ರಚಿಸಿದ್ರು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅವರು ಏಕೀಕರಣದಲ್ಲಿ ಹುತಾತ್ಮರಾದರು. ಸಮೀವುಲ್ಲಾ ಸಾಹೇಬ್ರು ಹೇಳಿರ್ತಾರೆ, ಟಿಪ್ಪು ಸುಲ್ತಾನ್ ಜಯಂತಿ ನಿನ್ನೆ ಟಿಪ್ಪು ಸುಲ್ತಾನ್ರ ಜಯಂತಿ. ನಾವೆಲ್ಲ ಜಯಂತಿ ಆಚರಿಸೋದಿಲ್ಲ, ಆದ್ರೂ ಆ ಜಯಂತ್ಯೋತ್ಸವದ ಬಗ್ಗೆ ನಾವು ಮಾತಾಡ್ತೀವಿ. ಕರ್ನಾಟಕದ ರಾಜಕೀಯದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಪಾತ್ರ ತುಂಬಾ ಅಧಿಕವಾಗಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಕೃಷ್ಣದೇವರಾಜ ಒಡೆಯರ್ 2 ಬಹುಶಃ ಮೈಸೂರು ಸಂಸ್ಥಾನದ ದುರ್ಬಲ ರಾಜರು ಅಂತ ಹೇಳಬಹುದು. ಇವರಿಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ತಿಳ್ಕೊಂಡಿರುವಂತ ಇತಿಹಾಸದಲ್ಲಿ ಕೃಷ್ಣದೇವರಾಜ ಒಡೆಯರ್ 2 ಆ ರಾಜರು ದುರ್ಬಲ ರಾಜರು. ಅವರ ಆಸ್ಥಾನದಲ್ಲಿ 2 ಮಂತ್ರಿಗಳಿರ್ತಾರೆ ಮತ್ತು ನಂಜರಾಜ್, ಪ್ರಧಾನಮಂತ್ರಿ ನಂಜರಾಜರು ಮತ್ತು ಸೈನಿಕ ಮಂತ್ರಿ ದೇವರಾಜ್. ಇವರ ಒಂದು ತಪ್ಪು ನಿರ್ಧಾರಗಳು ಕ್ಷೀಣಿಸ್ಬಿಡ್ತದೆ, ಮೈಸೂರು ಸಂಸ್ಥಾನಕ್ಕೆ ಕ್ಷೀಣಿಸ್ಬಿಡ್ತದೆ. ಆ ಸಮಯದಲ್ಲಿ ಒಬ್ಬ ಸೈನಿಕನಾಗಿ ಸೇರ್ಕೊಂಡಿದ್ದು ಹೈದರಾಲಿ. ಬಹುಶಃ ಹೈದರಾಲಿ ಆವತ್ತು ಆ ಮೈಸೂರು ಸಂಸ್ಥಾನಕ್ಕೆ ಅಡಿಪಾಯವಾಗಿ ಇಲ್ದಿರ ಇರ್ತಿದ್ರೆ ಈ ರಂಜಾನ್ ಸಾಹೇಬ್ನು ಹುಡ್ತಾ ಇರಲಿಲ್ಲ.